ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ಬೆಂಗಳೂರು ವೈಯಾಲಿಕಾವಲ್ ಟಿಟಿಡಿ ಅನುಬಂಧ ಆಲಯದಲ್ಲಿ ವೈಭವದ ಶ್ರೀ ಶ್ರೀನಿವಾಸ ಕಲ್ಯಾಣ. ಪಟ್ಟು ವಸ್ತ್ರ, ಬಂಗಾರದ ಆಭರಣಗಳ ಅಲಂಕಾರದಲ್ಲಿ ಕಂಗೊಳಿಸಿದ ಸ್ವಾಮಿ ಅಮ್ಮನವರು. ಚೆನ್ನೈನ ಟಿಟಿಡಿ ಅನುಬಂಧ ಆಲಯದಲ್ಲಿ ಮಂಗಳಕರವಾಗಿ ಸಾಮೂಹಿಕ ಲಕ್ಷ್ಮೀ ಪೂಜೆ. ಅಷ್ಟೋತ್ತರ ನಾಮಾವಳಿಯುಕ್ತವಾಗಿ ತಾಯಿಗೆ ಧೂಪದೀಪ ಮಹಾಮಂಗಳಾರತಿ. ಗೋವಿಂದ ನಾಮಸ್ಮರಣೆಯೊಂದಿಗೆ ಪ್ರತಿಧ್ವನಿಸಿದ ಅಲಿಪಿರಿ ಪಾದಾಲ ಮಂಟಪ. ಮೆಟ್ಟಿಲುಗಳಿಗೆ ಕುಂಕುಮದ ಬೊಟ್ಟುಗಳನ್ನಿಟ್ಟು ಕರ್ಪೂರ ಬೆಳಗಿ ಶ್ರೀ ಶ್ರೀನಿವಾಸ ದರ್ಶನಕ್ಕೆ ತೆರಳಿದ ಭಕ್ತ ಸಾಗರ. ಭಕ್ತರ ಕೋರಿಕೆ ಮೇರೆಗೆ ಆಗಸ್ಟ್ 1ನೇ ತಾರೀಕಿನಿಂದ ಆನ್ಲೈನ್ನಲ್ಲಿ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮದ ಟಿಕೆಟ್ ಬಿಡುಗಡೆ. ತಿರುಪತಿ ಸಪ್ತ ಗೋಪ್ರದಕ್ಷಿಣಾ ಮಂದಿರದಲ್ಲಿ ದಿವ್ಯವಾಗಿ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮ. ಬೆಂಗಳೂರಿನ ವೈಯಾಲಿಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ತಿರುಮಲ ತಿರುಪತಿ ದೇವಸ್ಥಾನದ ಅನುಬಂಧ ಆಲಯವಾದ ಈ ಆಲಯದಲ್ಲಿ ಪ್ರತಿ ಶನಿವಾರ ಹಾಗೂ ಭಾನುವಾರಗಳಲ್ಲಿ ಕಲ್ಯಾಣೋತ್ಸವವನ್ನು ನಿರ್ವಹಿಸಲಾಗುತ್ತದೆ. ಇದರ ಅಂಗವಾಗಿ ದೇವಾಲಯದ ಆವರಣದಲ್ಲಿ ಏರ್ಪಾಡು ಮಾಡಲಾಗಿದ್ದ ಕಲ್ಯಾಣ ವೇದಿಕೆಯಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀನಿವಾಸನನ್ನು ರೇಷ್ಮೆ ವಸ್ತ್ರ, ಸಕಲಾಭರಣಗಳು, ಪರಿಮಳ ಭರಿತ ಹೂಮಾಲೆಗಳಿಂದ ಶೋಭಾಯಮಾನವಾಗಿ ಅಲಂಕರಿಸಿ ಆಸೀನಗೊಳಿಸಿದರು. ನಂತರ ವಿಶ್ವಕ್ಸೇನ ಆರಾಧನೆ, ಪುಣ್ಯಾಹವಾಚನ, ಕಂಕಣ ಧಾರಣೆ, ಮಾಂಗಲ್ಯ ಪೂಜೆಗಳನ್ನು ನೆರವೇರಿಸಿ ವೇದ ಮಂತ್ರಗಳು, ಮಂಗಳವಾದ್ಯಗಳೊಂದಿಗೆ ಆಗಮೋಕ್ತ ವಿಧಿಯಂತೆ ಕಲ್ಯಾಣವನ್ನು ನಡೆಸಿದರು. ಭಕ್ತರು ಶ್ರೀನಿವಾಸ ಕಲ್ಯಾಣವನ್ನು ವೀಕ್ಷಿಸಿ ವೈಕುಂಠಪತಿಯ ಅನುಗ್ರಹ ಪಡೆದರು. ವಕ್ಷಕ್ಕೆ ಕಾಲಿಟ್ಟನು ಗೋವಿಂದ, ಅವನ ಕಾಲ ನೇತ್ರವಾಹಿಸುತ್ತಿದನು ಗೋವಿಂದ. ಮಹಾಲಕ್ಷ್ಮಿ ಕೋಪಗೊಂಡು ಭುವಿಗೆ ಬಂದಳು ಗೋವಿಂದ, ಎಷ್ಟು ಬೇಡಿದರು ತಾಯಿ ಕರಗಲಿಲ್ಲ ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಪ್ರಿಯ ಸತಿಯ ವಿಯೋಗಕ್ಕೆ ಚಿಂತಿಸಿದನು ಗೋವಿಂದ, ದಟ್ಟ ಅರಣ್ಯಕ್ಕೆ ಬಂದು ಹುಡುಕಿದನು ಗೋವಿಂದ. ನಿರಾಹಾರಿಯಾಗಿ ಶೇಷಗಿರಿಗೆ ಬಂದನು ಗೋವಿಂದ, ವಾಲ್ಮೀಕದ ನಿವಾಸವಾದನು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಬ್ರಹ್ಮರುದ್ರರು ಇವನ ಕಾಣಲು ಬಂದರು ಗೋವಿಂದ, ಬ್ರಹ್ಮನು ಗೋವಿನ ರೂಪ ತಾಳಿದನು ಗೋವಿಂದ. ಗೋವಿನಾತ್ತರುವಾಗಿ ಬಂದ ರುದ್ರ ಗೋವಿಂದ, ಅವುಗಳನ್ನು ಚೋಳಪತಿಗೆ ಮಾರಿದರು ಗೋವಿಂದ. ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ, ಪ್ರಿಯ ಸಖಿ ಪದ್ಮಾವತಿಯ ಕಲ್ಯಾಣ. ಗೋಮಾತೆ ವಾಲ್ಮೀಕ
ತಮಿಳುನಾಡು ಚೆನ್ನೈ ಮಹಾನಗರದಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ಪದ್ಮಾವತಿ ದೇವಾಲಯದಲ್ಲಿ ಟಿಟಿಡಿ ಆಧ್ವರ್ಯದಲ್ಲಿ ಸಾಮೂಹಿಕ ಲಕ್ಷ್ಮೀ ಪೂಜೆಯನ್ನು ಅದ್ಧೂರಿಯಾಗಿ ನೆರವೇರಿಸಲಾಯಿತು. ಪವಿತ್ರ ಶ್ರಾವಣ ಮಾಸದಲ್ಲಿ ಸಕಲವನ್ನು ಅನುಗ್ರಹಿಸುವ ಶ್ರೀದೇವಿ ಆರಾಧನೆ ಬಹಳ ಶುಭಕರ. ಈ ಸಂದರ್ಭವಾಗಿ ಶ್ರೀ ಪದ್ಮಾವತಿ ದೇವಿಯ ಉತ್ಸವ ಮೂರ್ತಿಯನ್ನು ಅರ್ಚಕರು ಸ್ವರ್ಣ ಶೋಭಿತ ದಿವ್ಯ ಆಭರಣಗಳು, ಪುಷ್ಪಮಾಲೆ, ಪಟ್ಟು ಪೀತಾಂಬರಗಳೊಂದಿಗೆ ದಿವ್ಯವಾಗಿ ಅಲಂಕರಿಸಿ ಆಲಯ ಪ್ರಾಂಗಣದಲ್ಲಿ ಪ್ರತ್ಯೇಕವಾಗಿ ಆಸೀನರಾಗಿಸಿದರು. ಆನಂತರ ಆಗಮುಕ್ತವಾಗಿ ಅಮ್ಮನವರಿಗೆ ಷೋಡಶೋಪಚಾರ ಕೈಂಕರ್ಯಗಳನ್ನು ನಿರ್ವಹಿಸಿ ಆರತಿ ಸಮರ್ಪಿಸಿದರು. ನಂತರ ಭಕ್ತರೊಂದಿಗೆ ಸಂಕಲ್ಪ ಪೂಜೆಯನ್ನು ನಿರ್ವಹಿಸಿದ ಅರ್ಚಕರು ಲಕ್ಷ್ಮೀ ಅಷ್ಟೋತ್ತರ ನಾಮಾವಳಿಯುಕ್ತವಾಗಿ ಸಾಮೂಹಿಕವಾಗಿ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಆನಂತರ ಅಮ್ಮನವರಿಗೆ ಧೂಪದೀಪ ನೈವೇದ್ಯ, ಕರ್ಪೂರದಾರತಿ ಸಮರ್ಪಿಸಿದರು. ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಹೇಮಗರ್ಭ ಕಾಮಾರಿ ಶಕ್ರ ಸುರ ಸೋಮ ವಂದಿತಳೆ ಸೋಮ ಸೋದರಿಯೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ಸಾಮಗಾಯನ ಪ್ರಿಯಳೇ ಶ್ರೀ ಮಹಾಲಕ್ಷ್ಮೀ ದೇವಿಯೇ ಕೋಮಲಾಂಗಿಯೇ ತಿರುಮಲ ಶ್ರೀವಾರಿ ಪಾದಗಳ ಬಳಿ ಇರುವ ಅಲಿಪಿರಿ ಪಾದಾಲ ಮಂಟಪದಲ್ಲಿ ಭಕ್ತರ ಸ್ತೋಮ ತುಂಬಿ ತುಳುಕುತ್ತಿತ್ತು. ವಾರದ ಕೊನೆಯ ದಿನವಾದ್ದರಿಂದ ದೂರದ ಪ್ರಾಂತ್ಯಗಳಿಂದ ಬಂದಿರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಲು ತೆರಳಿದರು. ಭಕ್ತರು ಪಾದಾಲ ಮಂಟಪದ ಬಳಿ ಪವಿತ್ರವಾದ ಮೆಟ್ಟಿಲುಗಳಿಗೆ ಪೂಜೆಗಳನ್ನು ನಿರ್ವಹಿಸಿ ಕರ್ಪೂರ ನೀರಾಜನ ಸಮರ್ಪಿಸಿದರು. ಹಾಗೆಯೇ ಶ್ರೀ ವೆಂಕಟೇಶ್ವರ ಸ್ವಾಮಿಯವರ ಆಲಯದ ಬಳಿ ಇರುವ ಪಾದಗಳಿಗೆ ತೆಂಗಿನಕಾಯಿ ಹೊಡೆದು ಹರಕೆಯನ್ನು ಈಡೇರಿಸಿಕೊಂಡರು. ಆನಂತರ ಅಲ್ಲಿ ಟಿಟಿಡಿ ಏರ್ಪಾಡು ಮಾಡಿರುವ ತಿರುನಾಮದ ಕೇಂದ್ರದ ಬಳಿ ತಿರುನಾಮವನ್ನು ಧರಿಸಿ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿ ಪಾದಗಳನ್ನು ಶಿರದ ಮೇಲೆ ಇರಿಸಿ ಪ್ರದಕ್ಷಿಣೆ ಮಾಡಿದರು. ಆನಂತರ ಗೋವಿಂದ ನಾಮಸ್ಮರಣೆ ಮಾಡುತ್ತಾ ಅಲಿಪಿರಿ ಸೋಪಾನ ಮಾರ್ಗದಿಂದ ತಿರುಮಲಕ್ಕೆ ಪ್ರಯಾಣಿಸಿದರು. ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಭಕ್ತವತ್ಸಲ ಗೋವಿಂದ ಭಾಗವತ ಪ್ರಿಯ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ನಿತ್ಯ ನಿರ್ಮಲ ಗೋವಿಂದ ನೀಲಮೇಘ ಶ್ಯಾಮ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀ ತಿರುಮಲ ತಿರುಪತಿ ದೇವಸ್ಥಾನಂ ಶ್ರೀನಿವಾಸ ದಿವ್ಯಾನುಗ್ರಹ ಹೋಮವನ್ನು ಪ್ರತಿನಿತ್ಯ ನಿರ್ವಹಿಸುತ್ತಿದೆ. ಅಲಿಪಿರಿಯ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರದ ಬಳಿ ನಿರ್ವಹಿಸಿರುವ ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮದ ಟಿಕೆಟ್ಗಳನ್ನು ಆಗಸ್ಟ್ 1ನೇ ತಾರೀಕಿನಿಂದ ಆನ್ಲೈನ್ನಲ್ಲಿ ಜಾರಿ ಮಾಡಲಿರುವರು. ಇದುವರೆಗೂ ಪ್ರತಿದಿನ ಭಕ್ತರಿಗೆ ಕರೆಂಟ್ ಬುಕ್ಕಿಂಗ್ ಮುಖಾಂತರ 50 ಟಿಕೆಟ್ಗಳು, ಆನ್ಲೈನ್ ಮುಖಾಂತರ 150 ಟಿಕೆಟ್ಗಳು, ಒಟ್ಟಾರೆ 200 ಟಿಕೆಟ್ಗಳನ್ನು ನೀಡಲಾಗುತ್ತಿತ್ತು. ಪ್ರಸ್ತುತ ಭಕ್ತರ ಕೋರಿಕೆಯ ಮೇರೆಗೆ ಆಗಸ್ಟ್ 1ನೇ ತಾರೀಕಿನಿಂದ ಆನ್ಲೈನ್ನಲ್ಲಿ 200 ಟಿಕೆಟ್ಗಳನ್ನು ನೀಡಬೇಕು ಎಂದು ಟಿಟಿಡಿ ನಿರ್ಣಯಿಸಿದೆ. ಆದ್ದರಿಂದ ಭಕ್ತರು ಈ ವಿಷಯವನ್ನು ಗಮನಿಸಿ ಟಿಕೆಟ್ಗಳನ್ನು ಆನ್ಲೈನ್ ಮೂಲಕ ಪಡೆಯಬೇಕು ಎಂದು ಟಿಟಿಡಿ ವಿಜ್ಞಾಪಿಸಿದೆ. ಶ್ರೀ ಶ್ರೀನಿವಾಸ ದಿವ್ಯಾನುಗ್ರಹ ವಿಶೇಷ ಹೋಮಕ್ಕೆ 1,600 ರೂಪಾಯಿಗಳನ್ನು ಸಲ್ಲಿಸಿ ಗೃಹಸ್ಥರು ಹೋಮದಲ್ಲಿ ಪಾಲ್ಗೊಳ್ಳಬಹುದು. ಹೋಮದಲ್ಲಿ ಪಾಲ್ಗೊಂಡ ಭಕ್ತರಿಗೆ 300 ರೂಪಾಯಿಗಳ ಶ್ರೀವಾರಿ ಪ್ರತ್ಯೇಕ ದರ್ಶನ ಕಲ್ಪಿಸುವರು. ತಿರುಚಾನೂರು ಶ್ರೀ ಪದ್ಮಾವತಿ ಅಮ್ಮನವರ ಆಲಯದಲ್ಲಿ ಶ್ರಾವಣ ಮಾಸದ ಮೊದಲ ಶುಕ್ರವಾರದ ನಿಮಿತ್ತ ತಾಯಿಗೆ ಸ್ನಪನ ತಿರುಮಂಜನವನ್ನು ಅತ್ಯಂತ ವೈಭವದಿಂದ ನಿರ್ವಹಿಸಲಾಯಿತು. ಟಿಟಿಡಿಗೆ ಅನುಬಂಧವಾಗಿರುವ ಈ ಆಲಯದಲ್ಲಿ ಪ್ರತಿ ಶುಕ್ರವಾರ ಅಮ್ಮನವರಿಗೆ ಶುಕ್ರವಾರ ಅಭಿಷೇಕ ನಿರ್ವಹಿಸುವರು. ಈ ಸಂದರ್ಭವಾಗಿ ಅಮ್ಮನವರಿಗೆ ಆಲಯದಿಂದ ಉತ್ಸವದಲ್ಲಿ ಸಮೀಪವಿರುವ ಶುಕ್ರವಾರಪು ತೋಟದಲ್ಲಿ ಆಸೀನರಾಗಿಸಿದರು. ಪುಷ್ಪ ತೋರಣಗಳಿಂದ ಅಲಂಕರಿಸಿದ ಸ್ನಪನ ಮಂಟಪದಲ್ಲಿ ಪ್ರತ್ಯೇಕ ಸ್ನಾನಪೀಠದಲ್ಲಿ ಅಮ್ಮನವರನ್ನು ಆಸೀನರನ್ನಾಗಿಸಿದರು.
ನಂತರ ವಿಶ್ವಕ್ಸೇನ ಪೂಜೆ, ಪುಣ್ಯಾಹವಾಚನ, ಸಂಕಲ್ಪ ಪೂಜೆಗಳನ್ನು ನೆರವೇರಿಸಿ ಹಲವು ಬಗೆಯ ಹಣ್ಣಿನ ರಸ, ಸುಗಂಧ ಪರಿಮಳ ದ್ರವ್ಯಗಳೊಂದಿಗೆ ಅಭಿಷೇಕ ಮಾಡಿ ನಂತರ ಅರಿಶಿನ, ಚಂದನ, ತುಳಸಿ ಮಾಲೆಗಳನ್ನು ಸಮರ್ಪಿಸಿ ಪವಿತ್ರ ಜಲದೊಂದಿಗೆ ಸಹಸ್ರಧಾರೆಗಳ ನಡುವೆ ಸ್ನಪನ ತಿರುಮಂಜನ ನಿರ್ವಹಿಸಿ ಧೂಪದೀಪ ನಿವೇದನೆ, ಮಹಾಮಂಗಳಾರತಿ ಸಮರ್ಪಿಸಿದರು. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಹೆಜ್ಜೆಯ ಮೇಲೊಂದ್ ಹೆಜ್ಜೆಯ ನಿಕ್ಕುತ ಗೆಜ್ಜೆಯ ಕಾಲಿನ ನಾದವ ತೋರುತ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ ಕರ್ನಾಟಕದ ರಾಜ್ಯಪಾಲರಾದ ಶ್ರೀಯುತ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ರಾಜ್ಯಪಾಲರು ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ದರ್ಶನ ಪಡೆದು ಗೀತಾ ಮಂದಿರವನ್ನು ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ರಾಜಾಂಗಣದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಆಗಸ್ಟ್ 1ರಿಂದ ಸೆಪ್ಟೆಂಬರ್ 17ರವರೆಗೆ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ಕಾರ್ಯಕ್ರಮಕ್ಕೆ ಶುಕ್ರವಾರ ಕರ್ನಾಟಕದ ರಾಜ್ಯಪಾಲರಾದ ಶ್ರೀಯುತ ಥಾವರ್ಚಂದ್ ಗೆಹ್ಲೋಟ್ ವಿಶೇಷವಾಗಿ ಮಡಿಕೆ ಒಡೆಯುವುದರ ಮೂಲಕ ಶ್ರೀಕೃಷ್ಣ ಜನ್ಮಾಷ್ಟಮಿ ಮಂಡಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಉಭಯ ಶ್ರೀಪಾದರು ರಾಜ್ಯಪಾಲರನ್ನು ಗೌರವಿಸಿದರು. ಶ್ರೀಕೃಷ್ಣನ ಜೀವನ ಎಲ್ಲರಿಗೂ ಸ್ಫೂರ್ತಿ. ಆತನ ಬಾಲಲೀಲೆಯಿಂದ ತೊಡಗಿ ಗೀತೋಪದೇಶದವರೆಗೆ ಕೃಷ್ಣ ನೀಡಿದ ತತ್ವೋಪದೇಶಗಳು, ಸಂದೇಶಗಳು ಅನುಕರಣೀಯ ಯೋಗ್ಯ. ಫಲಾಪೇಕ್ಷೆ ರಹಿತ ಕಾರ್ಯನಿರ್ವಹಣೆ ಜೊತೆಗೆ ಧರ್ಮ ಪಾಲನೆ ಮಾಡಬೇಕು, ಸತ್ಕರ್ಮಗಳಿಗೆ ಜೀವನ ಮುಡಿಪಾಗಿಡಬೇಕು, ಜೀವನದ ಉದ್ದೇಶ ಅರಿತುಕೊಳ್ಳಬೇಕು. ಇದು ಕೃಷ್ಣ ನೀಡಿದ ಸಂದೇಶ ಎಂದು ರಾಜ್ಯಪಾಲರು ಹೇಳಿದರು. ಸಾನ್ನಿಧ್ಯ ವಹಿಸಿದ ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿ ಶ್ರೀಕೃಷ್ಣ ಭಕ್ತವತ್ಸಲ, ಭಕ್ತರಾಧೀನ, ಭಕ್ತರಿಗಾಗಿ ದ್ವಾರಕೆಯಿಂದ ಉಡುಪಿಗೆ ಬಂದ ಕೃಷ್ಣನನ್ನು ಆಚಾರ್ಯ ಮಧ್ವರು ಪ್ರತಿಷ್ಠಾಪಿಸಿ ಭಕ್ತರಿಗೆ ಕೃಷ್ಣ ದರ್ಶನದ ಅವಕಾಶ ಕಲ್ಪಿಸಿದರು. ಶ್ರೀಕೃಷ್ಣನ ತತ್ವಾದರ್ಶಗಳನ್ನು ಭಕ್ತರಿಗೆ ತಿಳಿಸುವ ಆಶಯದಿಂದ 48 ದಿನಗಳ ಪರ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತಿದೆ. ಕಳೆದ ಬಾರಿ 1 ತಿಂಗಳ ಕಾಲ ಆಚರಿಸಲಾಗಿತ್ತು ಎಂದರು. ಸಾನ್ನಿಧ್ಯ ವಹಿಸಿದ್ದ ಕಿರಿಯ ಶ್ರೀ ಸುಶೀಂದ್ರ ತೀರ್ಥ ಶ್ರೀಪಾದರು ಆಶೀರ್ವಚನ ನೀಡಿದರು. ಶಾಸಕ ಯಶ್ಪಾಲ್ ಸುವರ್ಣ, ಮಣಿಪಾಲ ಮಾಹೆ, ಸಹ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಲ್ಲಾಳ್, ಉದ್ಯಮಿಗಳಾದ ರಾಘವೇಂದ್ರ ರಾವ್ ಮತ್ತು ಬಾಳೆಕುದ್ರು ರಾಮಚಂದ್ರ ಉಪಾಧ್ಯಾಯ ಅಭ್ಯಾಗತರಾಗಿದ್ದರು. ಮಠದ ದಿವಾನರಾದ ನಾಗರಾಜ ಆಚಾರ್ಯ, ಕಾರ್ಯದರ್ಶಿ ಪ್ರಸನ್ನಾಚಾರ್ಯ ಮೊದಲಾದವರಿದ್ದರು. ಡಾಕ್ಟರ್ ಗೋಪಾಲಾಚಾರ್ಯ ಮತ್ತು ರಮಣ ಆಚಾರ್ಯ ನಿರೂಪಿಸಿದರು. ರಾಘವೇಂದ್ರ ಆಚಾರ್ಯ ಅವರಿಂದ ಮಂತ್ರಘೋಷ ನಡೆಸಿದರು. ಸಂಸ್ಕೃತ ಭಾಷಾ ಸರ್ವಭಾಷಾಣಾಂ ಮೂಲಭಾಷಾ. ಕೃಷ್ಣಃ ಚಂದ್ರವಂಶೀಯಃ, ಅತಃ ಕೃಷ್ಣಃ ತಾವರಚಂದ್ರಮಹೋದಯೇನ ಉದ್ಘಾಟನಂ ಭವತು ಇತಿ ಪ್ರೇರಣಾಂ ಕೃತವಂತಃ. ಚಂದ್ರವಂಶೀಯೇನ ರಾಜ್ಯಪಾಲೇನ ಸ್ವ ಉತ್ಸವಸ್ಯ ಉದ್ಘಾಟನಂ ಭವತು ಇತಿ ಅಯಂ ಶ್ರೀಕೃಷ್ಣಸ್ಯ ಸಂಕಲ್ಪಃ ವರ್ತತೆ. ತಾದೃಶ ಸಂಕಲ್ಪಾನುಸಾರೇಣ ಅಸ್ಮಿನ್ ದಿವಸೆ ರಾಜ್ಯಪಾಲ ಮಹೋದಯಃ ಅತ್ರ ಆಗತಃ ಉದ್ಘಾಟನಂ ಮಹೋದಯಸ್ಯ ಮಂಡಲೋತ್ಸವಸ್ಯ ಉದ್ಘಾಟನಂ ಕೃತವಂತಃ ಇತಿ ಮಹಾನ್ ಸಂತೋಷಃ ಸಂಜಾತಃ ವರ್ತತೆ. ಅಸ್ಮಾಕಂ ಶ್ರೀಕೃಷ್ಣಃ ಭಕ್ತವತ್ಸಲಃ. ಯತ್ರ ಯತ್ರ ಭಕ್ತಃ ವರ್ತತೆ ತತ್ರ ಗತ್ವಾ ಅನುಗ್ರಹಂ ಕರೋತಿ. ಅಸ್ಮಾಕಂ ರಾಜ್ಯಪಾಲಃ
श्रीकृष्णस्य महाभक्तः वर्तते। अतः राज्यपालस्य कृष्णानुग्रहार्थम् अयम् अवकाशं दत्तवान् इति महान् सन्तोषः वर्तते। ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ. मैं सौभाग्यशाली हूँ कि आज मुझे उडुपी की आध्यात्मिक धरोहर पर्याय श्री पुतिगे श्री कृष्ण मठ द्वारा आयोजित श्री कृष्ण जन्माष्टमी मंडलोत्सव के शुभारंभ समारोह में आने का अवसर मिला। श्री पुतिगे श्री कृष्ण मठ 8 मठों में से एक गौरवशाली मठ है। यह मठ द्वैत वेदांत की परंपरा को बनाए हुए हैं और उसे आधुनिक विश्व में भी प्रतिष्ठित कर रहा है। यह वह स्थान है जहाँ भक्ति, ज्ञान और सेवा तीनों एक साथ देखने को मिलते हैं। आज इस मठ के पीठाधिपति पूज्य श्री सुगुणेंद्रवी तीर्थ स्वामी जी है, जिन्होंने मठ की परंपरा को वैश्विक मंच पर प्रतिष्ठा दिलाई है। उन्होंने अमेरिका, कनाडा, ऑस्ट्रेलिया में वेदांत और सनातन धर्म का प्रचार करते हुए विश्व को भारतीयता से और भारतीय संस्कृति से जोड़ने का सराहनीय कार्य किया है। आज हम सब अत्यंत हर्ष और उल्लास के साथ पर्याय श्री पुतिगे श्री कृष्ण मठ द्वारा मनाए जा रहे श्री कृष्ण जन्माष्टमी मंडलोत्सव के शुभारंभ के साक्षी बन रहे हैं। आज इसका उद्घाटन हमारी उपस्थिति में किया है। मैं इसके लिए आप सबको बधाई और शुभकामनाएं देता हूं। ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನೂ ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ದೊಮ್ಮಸಂದ್ರದಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವವನ್ನು ಭಕ್ತಿ ಭಾವದಿಂದ ನಿರ್ವಹಿಸಲಾಯಿತು. ವಿವಿಧ ಧಾರ್ಮಿಕ ಆಚರಣೆಗಳೊಂದಿಗೆ ಶ್ರೀವಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಕಲ್ಯಾಣ ಮಂಟಪ ವೈಭವದಿಂದ ಮೆರೆದಿತ್ತು. ವಿವಿಧ ಬಣ್ಣದ ಪುಷ್ಪಗಳಿಂದ ಹಾಗೂ ವೈಭವದಿಂದ ಅಲಂಕರಿಸಲಾದ ವೇದಿಕೆಯಲ್ಲಿ ಶ್ರೀವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಆಸೀನಗೊಳಿಸಲಾಯಿತು. ಭಕ್ತರು ಸುತ್ತಮುತ್ತ ಸೇರಿ ಭಕ್ತಿ ಭಾವದಿಂದ ದೃಶ್ಯವನ್ನು ನೋಡಿದರು. ಈ ಸಂದರ್ಭದಲ್ಲಿ ಗಣಪತಿ ಪೂಜೆಯಿಂದ ಶುಭಾರಂಭವಾಗಿ ಪುಣ್ಯಾಹವಾಚನ, ಕಂಕಣ ಧಾರಣೆ, ಯಜ್ಞೋಪವೀತ ಧಾರಣೆ, ಜೀರಿಗೆ ಬೆಲ್ಲ, ಕನ್ಯಾದಾನ, ಮಾಂಗಲ್ಯ ಪೂಜೆ, ಮಾಲಾ ಪರಿವರ್ತನೆ ಸೇರಿದಂತೆ ಹಲವು ಕಲ್ಯಾಣ ಸಂಸ್ಕಾರ ಕ್ರಮಗಳನ್ನು ನಡೆಸಲಾಯಿತು. ಈ ಎಲ್ಲ ಧಾರ್ಮಿಕ ವಿಧಿಗಳು ವೇದಮೂರ್ತಿಗಳ ಶ್ರುತಿಗೊಳ್ಳುತ್ತಲೇ ಜರುಗಿದವು. ಶ್ರೀ ಸ್ವಾಮಿಗೆ ಷೋಡಶೋಪಚಾರ ಪೂಜೆ ಸಲ್ಲಿಸಿ ಮಂಗಳಾರತಿ ಬೆಳಗಲಾಯಿತು. ತರುವಾಯ ಗರ್ಭಗುಡಿಯಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಅಲಂಕರಿಸಿ ಭಕ್ತರು ಅರ್ಚನೆ ಸಲ್ಲಿಸಿದರು. ಸ್ವಾಮಿಯ ಕಲ್ಯಾಣವನ್ನು ವೀಕ್ಷಿಸಲು ಆಗಮಿಸಿದ್ದ ಭಕ್ತರು ಈ ಪವಿತ್ರ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಕ್ಕಾಗಿ ಹರ್ಷ ವ್ಯಕ್ತಪಡಿಸಿದರು. ದೇವರ ದರ್ಶನ ಮತ್ತು ಕಲ್ಯಾಣೋತ್ಸವದ ಸಾಕ್ಷಾತ್ಕಾರದಿಂದ ಭಕ್ತರು ಆನಂದ ಪರವಶರಾದರು. ಇಂತಹ ಧಾರ್ಮಿಕ ಆಚರಣೆಗಳು ಜನರಲ್ಲಿ ಭಕ್ತಿ ಭಾವವನ್ನು ಹೆಚ್ಚಿಸುವುದರ ಜೊತೆಗೆ ಸಮೂಹ ಸಾಂಸ್ಕೃತಿಕ ಏಕತೆ ಪ್ರತಿಕೃತಿಯನ್ನು ರೂಪಿಸುತ್ತವೆ. ಬೆಂಗಳೂರು ದಕ್ಷಿಣ ತಾಲೂಕು ನೆಲಗುಳಿಯಲ್ಲಿ ನೆಲೆಸಿರುವ ಶ್ರೀ ಕಬ್ಬಾಳಮ್ಮ ದೇವಿ ದೇವಾಲಯದ ಊರ ಹಬ್ಬದ ದೀಪೋತ್ಸವದ ನಿಮಿತ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಶ್ರೀ ಕಬ್ಬಾಳಮ್ಮ ದೇವಿಗೆ ಪಂಚಾಮೃತಾಭಿಷೇಕ ಮಾಡಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕಾರ ಮಾಡಿ ಮಂಗಳಾರತಿ ಬೆಳಗಲಾಯಿತು. ತದನಂತರ ಗಂಗಾ ಪೂಜೆ, ಗೋಮಾತೆ ಪೂಜೆ ಸಲ್ಲಿಸಿ ನಂತರ ಸಾವಿರಾರು ಸುಮಂಗಲಿಯರು ಸಿಂಗಾರಗೊಂಡ ತಂಬಿಟ್ಟು ದೀಪಗಳನ್ನು ಹೊತ್ತು ಡೊಳ್ಳು ಕುಣಿತ, ಗ್ರಾಮದಲ್ಲಿ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಆಗಮಿಸಿದ ದೀಪಗಳನ್ನು ಅರ್ಪಿಸಿ ವಿಶೇಷ ಪೂಜೆ ಸಲ್ಲಿಸಿ ದೇವಿಯರ ಅನುಗ್ರಹ ಪಡೆದರು.
ಉಡುಪಿಯ ಕುಂದಾಪುರ ತಾಲೂಕಿನ ವಿಶ್ವವಿಖ್ಯಾತ ಮರವಂತೆಯಲ್ಲಿ ನೆಲೆಸಿರುವ ಪುರಾಣ ಪ್ರಸಿದ್ಧ ಶ್ರೀ ವರಾಹ ದೇವಸ್ಥಾನದಲ್ಲಿ ಕರ್ಕಾಟಕ ಅಮಾವಾಸ್ಯೆ ಜಾತ್ರೆ ಸಂಭ್ರಮದಿಂದ ನಡೆಯಿತು. ಮಳೆ ನಡುವೆ ಬೆಳಗಿನಿಂದಲೇ ಜಿಲ್ಲೆಯ ವಿವಿಧೆಡೆಗಳಿಂದ ಭಕ್ತರ ಮಹಾಪೂರವೇ ಹರಿದು ಬಂದಿತ್ತು. ಕೆಲವರು ಸಮುದ್ರ ಮತ್ತು ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಅಭಿಷೇಕ, ಪೂಜೆ, ಅರ್ಪಣೆ ಸಲ್ಲಿಸಿದರು. ಸಹಸ್ರಾರು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಕೃಷ್ಣಗಿರಿಯಲ್ಲಿರುವ ಪೆರಿಯ ಮಾರಿಯಮ್ಮನ ದೇವಾಲಯದಲ್ಲಿ ಆಡಿ ಮಾಸವನ್ನು ಪುರಸ್ಕರಿಸಿ 30,000 ನಿಂಬೆಹಣ್ಣಿನ ಹಾರದೊಂದಿಗೆ ದೇವಿಯನ್ನು ಅಲಂಕರಿಸಲಾಗಿತ್ತು. ಪ್ರಸಿದ್ಧ ಪೆರಿಯ ಮಾರಿಯಮ್ಮನ ದೇವಾಲಯವು ಕೃಷ್ಣಗಿರಿಯ ಚೆನ್ನೈ ರಸ್ತೆಯಲ್ಲಿದೆ. ಈ ದೇವಾಲಯದಲ್ಲಿ ದೈನಂದಿನ ಪೂಜೆಗಳನ್ನು ನಡೆಸಲಾಗುತ್ತದೆ. ಆಡಿ ಮಾಸವನ್ನು ದೇವಿಗೆ ಶುಭ ಮಾಸವೆಂದು ಪರಿಗಣಿಸಲಾಗಿರುವುದರಿಂದ ಪೆರಿಯ ಮಾರಿಯಮ್ಮನ ಪ್ರತಿಯೊಂದು ಅವತಾರಕ್ಕೂ ವಿಶೇಷ ಅಲಂಕಾರಗಳನ್ನು ಮಾಡಲಾಗುತ್ತದೆ ಮತ್ತು ಪ್ರತಿದಿನ ಪೂಜೆಗಳನ್ನು ಮಾಡಲಾಗುತ್ತದೆ. ಇದರ ಅಂಗವಾಗಿ ಆಡಿವೆಳ್ಳಿಯ ಪ್ರಯುಕ್ತ ಪೆರಿಯ ಮಾರಿಯಮ್ಮನ ದೇವಾಲಯದಲ್ಲಿ ವಿಶೇಷ ಪೂಜೆ ಮತ್ತು ಅನ್ನದಾನ ಸಮಾರಂಭವನ್ನು ನಡೆಸಲಾಯಿತು. ಆಡಿವೆಳ್ಳಿ ಹಬ್ಬದ ಪ್ರಯುಕ್ತ ನಡೆದ ಈ ಉತ್ಸವದಲ್ಲಿ ಪೆರಿಯ ಮಾರಿಯಮ್ಮನನ್ನು ಸುಮಾರು 30,000 ನಿಂಬೆಹಣ್ಣುಗಳಿಂದ ನಾಗಕನ್ನಿಕೆಯಂತೆ ಅಲಂಕರಿಸಿ ವಿಶೇಷ ಕರ್ಪೂರ ಪೂಜೆಯನ್ನು ನಡೆಸಲಾಯಿತು. ಇದರ ಅಂಗವಾಗಿ ನಾಗಕನ್ನಿಕೆಯಾಗಿ ಭಕ್ತರಿಗೆ ಕಾಣಿಸಿಕೊಂಡ ಪೆರಿಯ ಮಾರಿಯಮ್ಮನನ್ನು ಕೃಷ್ಣಗಿರಿಯಿಂದ ಮಾತ್ರವಲ್ಲದೆ ಜಿಲ್ಲೆಯ ವಿವಿಧ ಸ್ಥಳಗಳಿಂದಲೂ ಸಾವಿರಾರು ಜನರು ಪೂಜಿಸಿ ದೇವಿಯ ದರ್ಶನ ಪಡೆದರು. ಕೋಲಾರದ ಕೋಡಿ ರಾಮನಹಳ್ಳಿಯ ಶ್ರೀ ಸಫಲಮ್ಮ ದೇವಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಶ್ರದ್ಧಾ ಭಕ್ತಿಯಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನಿರ್ವಹಿಸಲಾಯಿತು. ದೇವಾಲಯದ ಗರ್ಭಗುಡಿಯಲ್ಲಿ ಅಮ್ಮನವರನ್ನು ಅಲಂಕರಿಸಲಾಯಿತು. ಹೂವಿನ ಹಾರಗಳು, ರತ್ನಾಭರಣಗಳ ಶೋಭೆಯಲ್ಲಿ ಅಮ್ಮನವರು ಸರ್ವಾಂಗ ಸುಂದರವಾಗಿ ಭಕ್ತರಿಗೆ ದರ್ಶನ ನೀಡಿದರು. ಈ ವಿಶೇಷ ದಿನದಂದು ಅಷ್ಟೋತ್ತರ ಪುಷ್ಪಾರ್ಚನೆ, ಕುಂಕುಮಾರ್ಚನೆ, ದೀಪಾರಾಧನೆ, ನೈವೇದ್ಯ, ಮಂಗಳಾರತಿಯನ್ನು ಬೆಳಗಲಾಯಿತು. ದೇವಿಯನ್ನು ಪ್ರಾರ್ಥಿಸುವ ಘಂಟಾ ಧ್ವನಿಯೊಂದಿಗೆ ಭಕ್ತಿಭಾವ ಹೆಚ್ಚಾಯಿತು. ಅನೇಕ ಮಂದಿ ಭಕ್ತರು ಕುಟುಂಬ ಸಮೇತ ಆಗಮಿಸಿ ದೇವಿಯ ದರ್ಶನ ಪಡೆದು ತಮ್ಮ ಮನಸ್ಸಿನ ಭಕ್ತಿಯನ್ನು ಅರ್ಪಿಸಿದರು. ಮಕ್ಕಳಿಂದ ಹಿಡಿದು ಹಿರಿಯರ ತನಕ ಎಲ್ಲರ ಮುಖದಲ್ಲೂ ಶ್ರದ್ಧೆ ಸ್ಪಷ್ಟವಾಗಿ ಕಾಣಿಸಿತು. ಪೂಜೆಯ ನಂತರ ಪ್ರಸಾದ ವಿತರಣೆಯೂ ನಡೆಸಲಾಯಿತು. ಊಟದ ವ್ಯವಸ್ಥೆ ಕೂಡ ಇತ್ತು. ಎಲ್ಲರಿಗೂ ತೃಪ್ತಿ ಉಂಟಾಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಳೀಯರು ಶ್ರಮಪಟ್ಟು ನಡೆಸಿದ್ದು ಭಕ್ತಿಯಿಂದ ಸೇವೆ ಸಲ್ಲಿಸಿದರು. ಶ್ರಾವಣ ಮಾಸದ ಈ ಪವಿತ್ರ ಕ್ಷಣದಲ್ಲಿ ನಡೆದ ಈ ಪೂಜಾ ವೈಭವ ಗ್ರಾಮೀಣ ಸಾಂಸ್ಕೃತಿಕ ಪರಂಪರೆಯ ದರ್ಶನದಂತಿತ್ತು. ಈ ಸಂದರ್ಭದಲ್ಲಿ ಶ್ರೀ ಸಫಲಮ್ಮ ದೇವಿಯ ಕೃಪೆಯನ್ನು ಪಡೆದು ಭಕ್ತರು ಪುನೀತರಾದರು. ಮೈಸೂರಿನ ಜೆಪಿ ನಗರದಲ್ಲಿರುವ ಶ್ರೀ ವಾಸವಿ ಪ್ರಾರ್ಥನಾ ಮಂದಿರದಲ್ಲಿ ಆಷಾಢ ಮಾಸದ ಕೊನೆಯ ದಿನದ ನಿಮಿತ್ತ ವಿಶೇಷ ಮೆಹಂದೋತ್ಸವ ನಡೆಯಿತು. ಶ್ರೀ ವಾಸವಿ ಟ್ರಸ್ಟ್ ಮೈಸೂರು ದಕ್ಷಿಣ ಮತ್ತು ವಾಸವಿ ಕಣಿಕಾಂಟ ಮಹಿಳಾ ಟ್ರಸ್ಟ್ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ನಿಮಿತ್ತ ಮೊದಲಿಗೆ ದೇವಾಲಯದ ಆವರಣದಲ್ಲಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಅಲಂಕೃತ ಮಂಟಪದಲ್ಲಿ ಆಸೀನಗೊಳಿಸಲಾಯಿತು. ತರುವಾಯ ವನಿತೆಯರಿಂದ ದೀಪ ಬೆಳಗುವುದರ ಮೂಲಕ ಮೆಹಂದಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಮಾತೆಯರು ಮೆಹಂದಿ ಪರಸ್ಪರ ಹಚ್ಚಿಕೊಂಡು ಸಂಭ್ರಮಿಸಿದರು. ಬಳಿಕ ದೇವಿಯ ಉತ್ಸವ ಮೂರ್ತಿಗೆ ಕುಂಕುಮಾರ್ಚನೆ, ಪುಷ್ಪಾರ್ಚನೆ ನೆರವೇರಿಸಿ ಮಹಾಮಂಗಳಾರತಿಯನ್ನು ನೆರವೇರಿಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಮೆಹಂದೋತ್ಸವದಲ್ಲಿ ಭಾಗಿಯಾಗಿ ಪುನೀತರಾದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದಲ್ಲಿ ಚಕ್ರ ತಾಳ್ವಾರರ ತಿರುನಕ್ಷತ್ರ ಮಹೋತ್ಸವವನ್ನು ಘನವಾಗಿ ನಿರ್ವಹಿಸಲಾಯಿತು. ಶ್ರೀ ವಿಷ್ಣು ಭಗವಾನನ ಬಲಭುಜದಲ್ಲಿ ಅಲಂಕರಿಸಿದ ಆಯುಧ ಸುದರ್ಶನ ಚಕ್ರ. ದುಷ್ಟ ಶಿಕ್ಷಕ ಶಿಷ್ಟರ ರಕ್ಷಣದಲ್ಲಿ ಭಗವಂತನಿಗೆ ಸಹಾಯವಾಗಿರುವುದು ಸುದರ್ಶನ ಚಕ್ರ. ತಮಿಳು ಸಂಪ್ರದಾಯದಲ್ಲಿ ಸುದರ್ಶನ ಚಕ್ರವನ್ನು ಚಕ್ರ ತಾಳ್ವಾರ್ ಎನ್ನುವರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿ ಆಲಯದ ಗೋಪುರದ ಕೆಳಭಾಗದಲ್ಲಿ ಸುದರ್ಶನ ಚಕ್ರ ತಾಳ್ವಾರರನ್ನು ಪ್ರತಿಷ್ಠಾಪಿಸಿದರು. ತಮಿಳರ ಆಡಿ ಮಾಸದ
ಪುಷ್ಯಮಿ ನಕ್ಷತ್ರದಲ್ಲಿ ಚಕ್ರತಾಳ್ವಾರ್ ಪ್ರತಿಷ್ಠಾಪನೋತ್ಸವವನ್ನು ವೈಭವವಾಗಿ ನಿರ್ವಹಿಸುವರು. ಇದರ ಅಂಗವಾಗಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಗೋವಿಂದರಾಜಸ್ವಾಮಿಯವರು ತಿರುಚಿಯಲ್ಲಿ ಆಲಯದ ಮಾಡಬೀದಿಗಳಲ್ಲಿ ಉತ್ಸವದಲ್ಲಿ ಭಕ್ತರಿಗೆ ನೇತ್ರಪರ್ವವಾಗಿ ದರ್ಶನವಿತ್ತರು. ಆನಂತರ ಪ್ರಧಾನ ಗೋಪುರದ ಕೆಳಭಾಗದಲ್ಲಿ ನೆಲೆಸಿರುವ ಶ್ರೀ ಚಕ್ರತಾಳ್ವಾರ್ ಸನ್ನಿಧಿಯಲ್ಲಿ ಆಸೀನಗೊಳಿಸಿದರು. ಈ ಸಂದರ್ಭವಾಗಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ ಆಧ್ವರ್ಯದಲ್ಲಿ ಸೇವಾಕಾಲ ಶಾತ್ತುಮುರೈ ನಿರ್ವಹಿಸಿದರು. ಸುದರ್ಶನ ಚಕ್ರ ತಾಳ್ವಾರರಿಗೆ ಶ್ರೀ ಗೋವಿಂದರಾಜಸ್ವಾಮಿಯವರು ಧರಿಸಿದ ವಸ್ತ್ರ ಪುಷ್ಪಮಾಲೆಗಳನ್ನು ಸಮರ್ಪಿಸಿ ಶಠಾರಿ ಮರ್ಯಾದೆ ಪೂರ್ಣಗೊಳಿಸಿದರು. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವು ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ವೈಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದ ಆಶ್ರಯದಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಶರ್ವಾಣಿ ಕಲಾ ಸಂಘ ಬೆಂಗಳೂರು ಇವರ ವತಿಯಿಂದ ಭರತನಾಟ್ಯ ಕಾರ್ಯಕ್ರಮ ನಡೆಯಿತು. सिद्धिविनायकने शरणं सिद्धशुभङ्करने सिद्धिविनायकने शरणं सिद्धशुभङ्करने काननवासने श्रीमणिकण्ठने कैतुळुवानिन् अनुमति शरणं काननवासने श्रीमणिकण्ठने कैतुळुवानिन् अनुमति शरणं सिद्धिविनायकने शरणं सिद्धशुभङ्करने. ಮೈಸೂರಿನ ನಂಜನಗೂಡು ಗಟ್ಟವಾಡಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಡೆಯುತ್ತಿರುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾದಸ್ವರ ಕಾರ್ಯಕ್ರಮ ನಡೆಯಿತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ.